ಇನ್ನು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗರ ವಿರುದ್ಧ ಪ್ರದೀಪ್ ಗುಡುಕಿದ್ದಾರೆ. ನನ್ನ ಪಕ್ಷದ ತಂಟೆಗೆ ಯಾರೇ ಬಂದರೂ ನಾನು ಸುಮ್ಮನೆ ಬಿಡಲ್ಲ. ದಾವಣಗೆರೆ ಬಿಜೆಪಿ ಆಫೀಸ್ ಹತ್ತಿರ ಬನ್ನಿ ಅಂದರು. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗರ ವಿರುದ್ಧ ಪ್ರದೀಪ್ ಗುಡುಕಿದ್ದಾರೆ. ನನ್ನ ಪಕ್ಷದ ತಂಟೆಗೆ ಯಾರೇ ಬಂದರೂ ಸಹಿತ ನಾನು ಸುಮ್ಮನೆ ಬಿಡಲ್ಲ. ದಾವಣಗೆರೆ ಬಿಜೆಪಿ ಆಫೀಸ್ ಹತ್ತಿರ ಬನ್ನಿ ಅಂತ ಹೇಳಿದರು. ನಾನು ದಾವಣಗೆರೆ ಬಿಜೆಪಿ ಆಫೀಸ್ ಹತ್ತಿರ ಬನ್ನಿ ಅಂತ ಹೇಳಿದಾಗ ಕಚೇರಿ ಬಳಿ ಹೋಗಿ ಬಂದೆ. ಯಾರೂ ಏನೂ ಮಾಡಲಿಲ್ಲ. ಬಿಜೆಪಿ ನಾಯಕರು ನನಗೆ ಚಪ್ಪಲಿಯನ್ನು ತೋರಿಸಿದ್ರು, ನನಗೆ ಪೊರಕೆಯನ್ನು ತೋರಿಸಿದ್ರು. ಚಪ್ಪಲಿ ಮತ್ತು ಪೊರಕೆಯನ್ನೆಲ್ಲ ತೋರಿಸಿದ್ರು. ಅದು ಅವರ ಸಂಪ್ರದಾಯ. ಬಿಜೆಪಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ನಮ್ಮ ತಮ್ಮನಿಗೆ ಜನ ಆಶೀರ್ವಾದ ಮಾಡುವ ನಂಬಿಕೆ ನನಗೆ ಇದೆ. ಸಮರ್ಥ ಅವರು ಗೆದ್ದೇ ಗೆಲ್ತಾರೆ. ಕೈ ಅಭ್ಯರ್ಥಿ ಸಮರ್ಥ 50,000 ಮತಗಳಿಂದ ಗೆಲ್ತಾರೆ ನೋಡಿ. ಐಡಿಯಾಲಜಿ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ. ನನ್ನ ಪಕ್ಷದ ತಂಟೆಗೆ ಯಾರೇ ಬಂದರೂ ಕೌಂಟರನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗರ ವಿರುದ್ಧವಾಗಿ ಗುಡುಗಿದ್ದಾರೆ. ನನ್ನ ಪಕ್ಷದ ತಂಟೆಗೆ ಯಾರೇ ಬಂದರೂ ಸಹಿತ ನಾನು ಯಾರನ್ನೂ ಸಹಿತ ಸುಮ್ಮನೆ ಬಿಡೋಲ್ಲ. ಎಲ್ಲರೂ ದಾವಣಗೆರೆ ಬಿಜೆಪಿ ಆಫೀಸ್ ಹತ್ರ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ನಾನು ಕಚೇರಿ ಬಳಿ ಹೋಗಿ ಬಂದೆ. ಯಾರೂ ಸಹಿತ ನನ್ನ ಏನೂ ಮಾಡೋದಕ್ಕೆ ಆಗಲಿಲ್ಲ. ಬಿಜೆಪಿ ನಾಯಕರು ಒಂದಿಷ್ಟು ಜನ ನನಗೆ ಚಪ್ಪಲಿ ತೋರಿಸಿದ್ರು, ಇನ್ನೂ ಒಂದಿಷ್ಟು ಜನ ನನಗೆ ಪೊರಕೆಯನ್ನು ತೋರಿಸಿದ್ರು. ಅದು ಅವರ ಸಂಪ್ರದಾಯ ಏನು ಅನ್ನುವುದನ್ನು ಹೇಳುತ್ತೆ. ನಾನು ಇವತ್ತಿಗೂ ಸಹಿತ ಬಿಜೆಪಿ ಅವರಿಗೆ ಒಳ್ಳೆಯದಾಗಲಿ ಅಂತಾನೆ ಬಯಸ್ತೇನೆ. ಇನ್ನು ನನ್ನ ತಮ್ಮನಿಗೆ ಜನ ಆಶೀರ್ವಾದ ಮಾಡುವ ನಂಬಿಕೆ ನನಗೆ ಇದೆ. ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೈ ಅಭ್ಯರ್ಥಿ ಸಮರ್ಥ ಅವರು 50,000 ಮತಗಳಿಂದ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಐಡಿಯಾಲಜಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀರಿ ಅನ್ನುವಂಥದ್ದನ್ನು ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ನನ್ನ ಪಕ್ಷದ ತಟ್ಟಕ್ಕೆ ಯಾರೇ ಬಂದರೂ ಸಹಿತ ನಾನು ಅವರಿಗೆ ಪಕ್ಷದ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಸಹಿತ ಅವರಿಗೆ ಕೌಂಟರನ್ನು ಕೊಡ್ತೀನಿ ಅಂತೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಇನ್ನು ನನ್ನ ಪಕ್ಷದ ತಂಟೆಗೆ ಯಾರೇ ಬಂದರೂ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಪ್ರದೀಪ್ ಈಶ್ವರ್ ಅವರು ಈಗಾಗಲೇ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂತಹ ಬೈ ಎಲೆಕ್ಷನ್ ಏನಿದೆ, ಈ ಒಂದು ಹೊತ್ತಿನಲ್ಲಿ ದಾವಣಗೆರೆ ಬಿಜೆಪಿ ಆಫೀಸ್ ಹತ್ರ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಗರು ಒಂದಿಷ್ಟು ಜನ ಹೇಳಿಕೆಗಳನ್ನು ನೀಡಿದರು. ಅದರ ನಂತರ ಏನೋ ಪ್ರದೀಪ್ ಈಶ್ವರ್ ಅವರು ಆ ಒಂದು ಬಿಜೆಪಿ ಆಫೀಸ್ನ ಮುಂದೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಚಪ್ಪಲಿ ಮತ್ತು ಪೊರಕೆಯನ್ನು ತೋರಿಸ್ತಾರೆ. ಇದಿಷ್ಟು ಚಪ್ಪಲಿ ಮತ್ತು ಪೊರಕೆಯನ್ನು ತೋರಿಸುವುದು ಬಿಜೆಪಿಗರ ಸಂಪ್ರದಾಯ. ನಾನು ಅವರಿಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತೇನೆ. ಆದರೆ ಒಂದು ಮಾತ್ರ ಬರೆದಿಟ್ಕೊಳ್ಳಿ, ಕೈ ಅಭ್ಯರ್ಥಿ ಸಮರ್ಥ ಅವರು 50,000 ಮತಗಳ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅಂತೇಳಿ ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ.